ಮ್ಯಾಂಡೇಟ್ ಯಾವತ್ತು ಬಿಜೆಪಿ ಬಂದಿಲ್ಲ. ಆಪರೇಷನ್ ಕಮಲ ಮಾಡಿ ಸರ್ಕಾರನ ರಚನೆ ಮಾಡಿದ್ರು. ಇದೇ ಮನೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇರುವಾಗ ರೈತರು ಕಷ್ಟದಲ್ಲಿದ್ದಾರೆ, ದಯಮಾಡಿ ಸಾಲ ಮನ್ನಾ ಮಾಡಿ ಸರ್ ರೈತರಿಗೆ. ಅವ್ರ ಕೌನ್ಸಿಲ್ ಅಲ್ಲಿ ಏನು ಉತ್ತರ ಕೊಡ್ತಾರೆ, ನಂತವ ಪ್ರಿಂಟಿಂಗ್ ಮಿಷಿನ್ ನೋಟ್ ಇಲ್ಲ ಅಂತ ಮಾಡಿದ ರೈತರಿಗೆ ಸಾಲ ಮನ್ನಾ. ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು 2013 8,900 ಕೋಟಿ ಸಾಲ ಮನ್ನಾ ಮಾಡಿದ್ರಲ್ಲ, ಯಾವ ಪ್ರಿಂಟಿಂಗ್ ಮಿಷಿನ್ ಸಿದ್ದರಾಮಯ್ಯ ತಾವಿತ್ತು. ಎಲ್ಲಾ ಕಡೆ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ತಾ ಇದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ದೇಶ का अच्छा होएगा, मैं देश का अच्छा करूंगा, हर एक के अकाउंट में 15 लाख रुपए 15 ಲಕ್ಷ ಹಾಕ್ತೀನಿ ಅಂದ್ರು, 15 ಪೈಸೆ ಆಗಿಲ್ಲ. ಸಿದ್ದರಾಮಯ್ಯನೇ ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡು ತಾವು ಹೆಚ್ಚಿನ ಮತದಲ್ಲಿ ಅವ್ರು ಗೆಲ್ಸ್ಕೊಂಡು ಬರ್ಬೇಕಂತ ಕೈ ಜೋಡಿ ನನ್ನ ಮಾತನಾಡ ಕೇಳಿ. 2008 ಮನೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿರು. ಅವಾಗ ಜನ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು, ಇಲ್ಲಪ್ಪ ಇಷ್ಟು ದಿನ ನಾವು ಜನತಾದಳ ಸರ್ಕಾರ ನೋಡಾಗಿದೆ, ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ, ಎಂದೂ ಬಿಜೆಪಿ ಸರ್ಕಾರ ಬಂದಿಲ್ಲ, ಇವರಿಬ್ಬರಿಂದ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಮಾಡ್ತಾರಂತ ಜನ ನಿರೀಕ್ಷೆ ಇಟ್ಕೊಂಡು ಮ್ಯಾಂಡೇಟ್ ಯಾವತ್ತು ಬಿಜೆಪಿ ಬಂದಿಲ್ಲ. ಯಾವತ್ತು ಬಿಜೆಪಿಗೆ ಮ್ಯಾಂಡೇಟ್ ಬಂದಿಲ್ಲ. 2008 ಮ್ಯಾಂಡೇಟ್ ಬಂದಿಲ್ಲ. ಯಾವತ್ತು ಇದುವರೆಗೂ ಕರ್ನಾಟಕದಲ್ಲಿ ಜನ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ. ಆಪರೇಷನ್ ಕಮಲ ಮಾಡಿ ಸರ್ಕಾರನ ರಚನೆ ಮಾಡಿದ್ರು. ಇದೇ ಮನೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇರುವಾಗ ನಮ್ಮ ಯಾರಪ್ಪ ಅವರು ನಮ್ಮ ಕೌನ್ಸಿಲಲ್ಲಿ ಯಾರು ಸರ್, ಸಿ ಟಿ ರವಿ ಇಲ್ಲ, ನಮ್ಮ ಉಗ್ರಪ್ಪ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಕೌನ್ಸಿಲಲ್ಲಿ, ಸರ್ ರೈತರು ಕಷ್ಟದಲ್ಲಿದ್ದಾರೆ, ದಯಮಾಡಿ ಸಾಲ ಮನ್ನಾ ಮಾಡಿ ಸರ್ ರೈತರಿಗೆ. ಅವ್ರ ಕೌನ್ಸಿಲಲ್ಲಿ ಏನು ಉತ್ತರ ಕೊಡ್ತಾರೆ, ನಂತವ ಪ್ರಿಂಟಿಂಗ್ ಮಿಷಿನ್ ನೋಟ್ ಇಲ್ಲ ಅಂತ ಮಾಡಿದ ರೈತರಿಗೆ ಸಾಲ ಮನ್ನಾ. ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು 2013 8,900 ಕೋಟಿ ಸಾಲ ಮನ್ನಾ ಮಾಡಿದ್ರಲ್ಲ, ಯಾವ ಪ್ರಿಂಟಿಂಗ್ ಮಿಷಿನ್ ಸಿದ್ದರಾಮಯ್ಯ ತಾವಿತ್ತು. ದಯಮಾಡಿದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದು 2014 ಜನ ಬಹಳ ನಿರೀಕ್ಷೆ ಇಕ್ಕಿದ್ರು. ನರೇಂದ್ರ ಮೋದಿ ಬಹಳ ಬಡತನದಿಂದ ಬಂದಿರೋದು, ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದೆ, ದೇಶಕ್ಕೆ ಒಳ್ಳೇದಾಗ್ತದೆ ಅಂತ ಎಲ್ಲಾ ಕಡೆ ಪ್ರಧಾನಮಂತ್ರಿಗಳು ಭಾಷಣ ಮಾಡ್ತಾ ಇದ್ರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ದೇಶ का अच्छा होएगा, मैं देश का अच्छा करूंगा, हर एक के अकाउंट में 15 लाख रुपए 15 ಲಕ್ಷ ಹಾಕ್ತೀನಿ ಅಂದ್ರು, 15 ಪೈಸೆ ಆಗಲಿಲ್ಲ. 2 ಕೋಟಿ ಜನ ಯುವಕರಿಗೆ ಕೆಲಸ ಕೊಡ್ತೀನಿ ಅಂದ್ರು, ಯುವಕರಿಗೆ ಕೆಲಸ ಕೊಟ್ಟಿಲ್ಲ. ಯಾವತ್ತನ ತಾವು ಇತಿಹಾಸ ತೆಗಿರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ, ಯಾವ ಚುನಾವಣೆ ಬರ್ತದೆ, ಜನಗಳು ಮುಂದೆ ಹೋದ್ರೆ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ಮತ ಕೇಳ್ತೀವಿ ನಾವು. ಯಾವತ್ತನ ಬಿಜೆಪಿ ಅವರು ಸಾಧನೆಯನ್ನ ತೋರಿಸಿದ್ದಾರೆ, ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಕೂತಿದ್ದಾರೆ. ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳಿಲ್ಲ ಜಾತಿ ಭೇದ ಮಾಡಿ ಅಂತ ಹೇಳಿಲ್ಲ. ಎಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಅಣ್ಣ ತಮ್ಮದಿರಂಗೆ ಮಾಡ್ಬೇಕಂತ ಹೇಳಿದ್ರು. ಮಜಹಬ್ ನಹಿ ಸಿಖಾತಾ आपस में बैर रखना, हिंदी है हम, हिंदू सारे जहां से अच्छा ಹಿಂದೂಸ್ತಾನ್ ಅಮರ. ನಮ್ಮ ಇಸ್ಲಾಂ ಧರ್ಮ ಇದೆ ಹೇಳ್ಕೊಡೋರು. ದಯಮಾಡಿದೆಲ್ಲ ಅರ್ಥ ಮಾಡ್ಕೊಂಡು ತಾವು ಮೇಟಿ ಅವ್ರು ಏನೇನು ಕೆಲಸ ಮಾಡಿದಾರಂತ ತಮಗೆಲ್ಲ ಗೊತ್ತೇ ಇದೆ. ದಯಮಾಡಿ ನಿಮ್ಮಲ್ಲಿ ಉಮೇಶ್ ಒಬ್ಬ ಯುವಕ ಇದ್ದಾನೆ, ಯುವಕನ್ನ ತಾವು ನಾನು ಬೆಳಗಿಂದ ನೋಡ್ತಾ ಇದ್ದೀನಿ. ಎಲ್ಲ ಕಡೆ ಭಾಳಷ್ಟು ಕಡೆ ನಾನು ನಸೀರ್ ಅಹಮದ್ ಸಾಹೇಬ್ರು ಪ್ರಚಾರ ಮಾಡಿದ್ವಿ, 4-5 ಸ್ಲಮ್ಗೂ ಹೋಗಿದ್ವಿ. ಎಲ್ಲೋಲ್ರು ಒಂದೇ ಮಾತು ಹೇಳ್ತಾರದು, ಇಲ್ಲ ಸರ್ ಮೇಟಿ ಅವ್ರು ತುಂಬ ಕೆಲಸ ಮಾಡಿದ್ದಾರೆ, ಇಲ್ಲಿ ಅವ್ರಿಗೆ ನಾವು ಮತ ಕೊಡೋದು. ಹೋದ ಸದ್ಯದಲ್ಲಿ ಕಡಿಮೆ ಅಂತರದಲ್ಲಿ ಅವ್ರು ಗೆದ್ದಿದ್ರು, ಈ ಬಾರಿ ಕನಿಷ್ಠ 30,000-35,000 ಅಂತರದಲ್ಲಿ ಗೆಲ್ತಾರಂತ ಎಲ್ಲರೂ ಜನ ಹೇಳ್ತಾರೆ. ದಯಮಾಡಿ ನಿಮ್ಮಲ್ಲಿ ಸರ್ಕಾರ ನಮ್ದಿದೆ, ಹಕ್ಕು. ನೀವೇನು ಮತ ಕೊಡಬೇಕಾಗಿರೋದು ಅದಕ್ಕಿಂತ ಜೊತೆ ಇವ್ರ ಹಕ್ಕು, ಇವ್ರ ತಂದೆಯವ್ರ ಹಕ್ಕಿದ್ದು. ತಾವು ಮೇಟಿ ಅವ್ರನ್ನ ಆಯ್ಕೆ ಮಾಡಿದ್ದು 5 ವರ್ಷಕ್ಕಂತ ತಾವು ಆಯ್ಕೆ ಮಾಡಿದ್ರು. ಮಧ್ಯದಲ್ಲಿ ನಮಗೆಲ್ಲ ಬಿಟ್ಟೋಗ್ತಂತ ನಾವು ಯಾರೂ ನಿರೀಕ್ಷೆ ಇಟ್ಟಿಲ್ಲ. ಆ ಹಕ್ಕನ್ನು ಅವನ ಮಗನಿಗೆ ಕೊಡಬೇಕು. ಇನ್ನ 2 ವರ್ಷ ಸರ್ಕಾರ ಇದೆ, ಇನ್ನು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದ್ಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದರೆ ಆಶ್ಚರ್ಯ ಇಲ್ಲ, ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡಿ ಕೇಳ್ತೀನಿ. ನಾನು ನೋಡಿದೆ, ಸರ್ ನಾನು ಏನು ತಿಳ್ಕೊಂಡಿದ್ದೆ, ನಮ್ಮ ರಾಜ್ಯದಲ್ಲೇ ನಿಮ್ಮ ಜನ ಕೇಳ್ತಾರಂತ. ನಾನು ಕೇರಳ ಒಂದು ನಿಮಿಷ ಇರ್ರಿ, ನಾನು ಅಲ್ಲಿ ಕೇರಳಕ್ಕೆ ಹೋಗಿದ್ದೆ ಸರ್. 10 ದಿನ ಕೇರಳಲ್ಲಿದ್ದೆ ನಾನು. ಕೇರಳದಲ್ಲಿ ಎಲ್ಲೋಗಿ ಕೊಚ್ಚಿ ಎಲ್ಲೋದ್ರು ಸಿದ್ದರಾಮಯ್ಯ, ಕೊಚ್ಚಿದಲ್ಲಿ ಹೋಗಿ ಸಿದ್ದರಾಮಯ್ಯ, ಟ್ವೇಂಡ್ರಮ್ ಹೋಗಿ ಸಿದ್ದರಾಮಯ್ಯ, ಕಾಸರಗೋಡು ಹೋಗಿ ಸಿದ್ದರಾಮಯ್ಯ, ಎಲ್ಲೋದ್ರು ಸಿದ್ದರಾಮಯ್ಯ ಅಂತಾರೆ. ಇವತ್ತು ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಸರ್ ಏನು ಸರ್ ಕುಮಾರಸ್ವಾಮಿ ಅವ್ರು ಹಿಂಗಂತಾರಂದ್ರೆ, ಇಲ್ಲ ಸರ್ ಅವ್ರು ಭಾಳ ಹೊಟ್ಟೆ ಕಿಚ್ಚು ಏನಾಗಿದೆ ಅವ್ರಿಗೆ. ಒಂದು 2007 8ವರೆಗೂ ಮುಖ್ಯಮಂತ್ರಿ ಇರುವಾಗ ಕುಮಾರಸ್ವಾಮಿ ಪಾಪ್ಯುಲಾರಿಟಿ ಸಿಕ್ಕಿದ್ದು ಸಹಜ, ಅದು ಸಿಕ್ಕಿತ್ತು ಅವ್ರಿಗೆ, ಇಲ್ಲ ಅಂತ ಇಲ್ಲ. ಯಾವ್ದನ್ನ ರಾಜಕಾರಣಿ ಇಲ್ಲಿ ಪಾಪ್ಯುಲಾರಿಟಿ ಸಿಗ್ತದೆ, ಬರ್ತಾ ಡೌನ್ ಆಗ್ತದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೆಂಗೆ ಹೇಳಿದ್ರೆ ಬರ್ತಾ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ. ನಮ್ಮ ರಾಜ್ಯ ಇಲ್ಲ, ಇಡೀ ದೇಶದಲ್ಲಿ ಎಲ್ಲ ಮನೆ ಸಿದ್ದರಾಮಯ್ಯ ಅವರಿಗೆ ಕೇಳ್ತಾರೆ. ದಯಮಾಡಿ ಇದು ಸಿದ್ದರಾಮಯ್ಯ ಮರ್ಯಾದೆ ಪ್ರಶ್ನೆ.
ಇದು ಸಿದ್ದರಾಮಯ್ಯ ಅವ್ರ ಮರ್ಯಾದೆ ಪ್ರಶ್ನೆ. ಉಮೇಶ್ ಅವರು ಕ್ಯಾಂಡಿಡೇಟ್ ಇಲ್ಲ, ಉಮೇಶ್ ಮೇಟಿ ಅವರು. ನೀವೇನು ತಿಳ್ಕೊಳ್ಬೇಕು, ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನೇ ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡು ತಾವು ಹೆಚ್ಚಿನ ಮತದಲ್ಲಿ ಅವ್ರು ಗೆಲ್ಸ್ಕೊಂಡು ಬರ್ಬೇಕಂತ ಕೈ ಜೋಡಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.